ಮಧುಗಿರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಾಣಿಜ್ಯಶಾಸ್ತ್ರ ವಿಭಾಗದ ವತಿಯಿಂದ ಪುಷ್ಕಳ ಆಹಾರ ಮೇಳವನ್ನು ಕಾಲೇಜಿನ ಆವರಣದಲ್ಲಿ ಆಯೋಜಿಸಲಾಯಿತು. ವಿದ್ಯಾರ್ಥಿಗಳು ಸ್ಟಾಲ್ಗಳನ್ನು ಹಾಕಿಕೊಂಡು ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ತಮ್ಮ ಸ್ಟಾಲ್ನಲ್ಲಿ ಹಾಕಿಕೊಂಡು ವ್ಯಾಪಾರ ಮಾಡಿದರು. ಜಗವಿದೆ ನವರಸಗಳ ಉಣಬಡಿಸಲು ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ ಈ ಬಿಸಿಯು ಆರುವ ಮೊದಲೇ ಎಲ್ಲರ ಜೊತೆಯೇ ಮೆಲ್ಲುವ ಕಲೆಯ ಜೀವನ ಜನುಮವೇ ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜಗವಿದೆ ನವರಸಗಳ ಉಣಬಡಿಸಲು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇದರಲ್ಲಿ ಪುಷ್ಕಳ ಆಹಾರ ಮಳಿಗೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳ ಪ್ರತಿಭೆಗಳು ಅಂದರೆ ಅವರ ಮನೆಯಲ್ಲಾಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ತಿಂಡಿ ತಿನಿಸುಗಳನ್ನು ಸ್ವತಃ ಅವರೇ ತಯಾರಿಸಿರ್ತಕ್ಕಂಥದ್ದು ಭಾಳ ಸಂತೋಷ ಆಯಿತು. ಎಲ್ಲ ಸ್ಟಾಲಲ್ಲೂ ಒಂದೊಂದು ಸ್ವಲ್ಪ ರುಚಿನ ಸವಿದಿದ್ದೀವಿ. ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಮಕ್ಕಳು ಅವರವರ ಸ್ವಂತ ಇದರಲ್ಲಿ ಇಲ್ಲೇ ಒಲೆಯಲ್ಲಿ ಮಾಡಿರೋರು ಇದ್ದಾರೆ, ಸ್ಟವಲ್ಲಿ ಇಲ್ಲೇ ತಂದು ಬಿಸಿ ಬಿಸಿದು ಮತ್ತು ಚಾಟ್ಸ್ಗಳು ಒಂದು ತಿನ್ನೋದಕ್ಕೆ ಭಾಳ ಒಂದು ಸಂತೋಷ ಆಯಿತು. ಯಾಕಂದರೆ ನಮ್ಮ ಮನೇಲಿ ಯಾವ ರೀತಿ ಮಾಡಿರ್ತಾರೆ ಅದೇ ರೀತಿ ಮಕ್ಕಳು ಮಾಡಿದ್ದಾರೆ. ಇಲ್ಲಿ ಯಾವುದೇ ಒಂದು ಬೇರೆ ಥರ ಏನೋ ಇದು ಕಲರ್ಸ್ ಆಗಲಿ ಇನ್ನೊಂದು ಮತ್ತೊಂದು ಈ ಥರ ಆರೋಗ್ಯಕ್ಕೆ ಹಾನಿಕಾರಕ ಆಗೋವಂಥ ವಸ್ತುಗಳನ್ನ ಬಳಸದೆ ನಮ್ಮ ಮನೆಯಲ್ಲಿ ಯಾವ ರೀತಿ ತಯಾರಿಸ್ತೀವೋ ಅದೇ ರೀತಿ ಮಕ್ಕಳ ಪ್ರತಿಭೆಗಳನ್ನ ಸ್ವತಃ ಅವರೇ ಮಾಡಿರೋದು ಭಾಳ ಖುಷಿ ಆಯಿತು ನನಗೆ. ಅದರಿಂದ ಈ ಥರದ್ದು ಮಳಿಗೆಗಳನ್ನ ನಾನು ಪ್ರಿನ್ಸಿಪಾಲ್ ಸಾಹೇಬ್ರಿಗೆ ಏನು ಹೇಳಿದೆ ಅಂತಂದರೆ, ಒಂದು ಸ್ವಲ್ಪ ಪಬ್ಲಿಕ್ಕಲ್ಲಿ ಮಾಡಿದರೆ ಪಬ್ಲಿಕ್ಸ್ ಎಲ್ಲ ಅವ್ರಿಗೆ ಒಂದು ವ್ಯಾಪಾರ ವಹಿವಾಟು ಮಾಡಿರೋರು ಅವರು ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಏನೋ ನಾನು ಕೇಳಿಕೊಂಡೆ ಇದಕ್ಕೆಲ್ಲ ದುಡ್ಡು ಎಲ್ಲಿ ಅಂದರೆ ಪಾಕೆಟ್ ಮನಿ ಅವರ ಅಪ್ಪ ಅಮ್ಮ ಕೊಟ್ಟಿರೋಂಥ 50-100 ರೂಪಾಯಲ್ಲಿ ನಾವು ಹಾಕಿ 1,000 ರೂಪಾಯಿ ಸ್ಟಾಲ್ ಓಪನ್ ಮಾಡಿದ್ದೀವಿ ಸರ್ ಅಂದರು. ಇನ್ನೊಬ್ರು ಯಾರೋ 2,000 ರೂಪಾಯಿ ಕಲೆಕ್ಟ್ ಮಾಡಿ ಸ್ಟಾಲ್ ಮಾಡಿದ್ದೀವಿ ಅಂದರು. ಈಗ ಅವ್ರ ಪಾಕೆಟ್ ಮನಿನ ಇಲ್ಲಿ ವ್ಯಾಪಾರಕ್ಕೆ ಇಟ್ಟಾಗ ಅವ್ರಿಗೆ ಇವತ್ತು ನಾವು ಲಾಭದಾಯಕವಾಗಿ ಮಾಡಿಕೊಟ್ಟಂಥ ಸಂದರ್ಭ ಇದ್ದಾಗ ಅವರು ಮುಂದಿನ ದಿನಗಳಲ್ಲಿ ಒಂದು ಉದ್ಯಮವನ್ನು ಸೃಷ್ಟಿ ಮಾಡ್ಕೊಳ್ಳೋದು ಅಥವಾ ಅವ್ರಿಗೆ ತಿಳಿದಿರೋ ಅಂಥವ್ರಿಗೆ ಒಂದು ಉದ್ಯೋಗ ಈ ಒಂದು ಉದ್ಯೋಗನ ಮಾಡಿದ್ರೆ ನಿಮ್ಗೆ ಈ ಥರ ಲಾಭ ಬರುತ್ತೆ ಅಂತನೋ ಏನೋ ತಿಳಿಸೋದಕ್ಕೆ ಒಂದು ಭಾಳ ಉಪಯುಕ್ತ ಆಗುತ್ತೆ. ಮತ್ತು ಮಕ್ಕಳನ್ನ ಕೇಳಿದೆ, ಈ ಒಂದು ಅಭಿಪ್ರಾಯಗಳು ಕೇಳಿದ್ದಕ್ಕೆ ಅವರು ನಮ್ಮ ಸ್ವಂತ ಅನುಭವ ಆಗ್ತಾ ಇರೋದು ಭಾಳ ಖುಷಿ ಅನ್ನಿಸ್ತು. ಮತ್ತು ಅವ್ರ ಸ್ಟಾಫು ಎಲ್ಲರಿಗೂ ಅವರು ಕೃತಜ್ಞತೆ ಕೇಳಿದ್ರು. ಅದೇ ರೀತಿ ನಾನು ಈ ಒಂದು ಸ್ಟಾಲ್ನ ಮುಂದಿನ ವರ್ಷ ಇನ್ನೂ ಹೆಚ್ಚಿಗೆ ಮಾಡಿ ಸ್ವಲ್ಪ ಪಬ್ಲಿಕ್ಸ್ಗೆ ಅವಕಾಶ ಮಾಡಿಕೊಟ್ರೆ ಅವರು ಬಂದು ಏನೋ ಅವ್ರಿಗೆ ಇಷ್ಟ ಆಗಿದ್ದನ್ನು ತಿಂದು ವ್ಯಾಪಾರ ಮಾಡಿದಾಗ ಅವ್ರಿಗೆ ಲಾಭ ಬರಬೇಕು. ಯಾಕೆಂದರೆ ಇವತ್ತು ಎಲ್ಲರೂ ಮಾಡೋದು ಲಾಭಕ್ಕೋಸ್ಕರನೇ. ಸೊ ಲಾಭ ಬಂದಾಗ ಅವರು ಮುಂದಿನ ಆಲೋಚನೆ ಏನಿರ್ತಕ್ಕಂದರೆ ನಾವು ಮುಂದಿನ ದಿನಗಳಲ್ಲಿ ಈ ರೀತಿ ಏನಾರು ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ಅವ್ರ ಮನಸ್ಸಲ್ಲಿ ಬರಬೇಕು. ಅದೇ ರೀತಿ ವಿದ್ಯಾಭ್ಯಾಸದ ಕಡೆನೂ ಗಮನ ಹರಿಸಬೇಕು ಅಂತಲೂ ಹೇಳಿದ್ದೀನಿ. ಈಗ ಪ್ರೈವೇಟ್ ಡಿಗ್ರಿ ಕಾಲೇಜು ಕಮ್ಮಿ ಇಲ್ಲ ಎಂಬಂತೆ ಈಗ ಮಧುಗಿರಿ ಗೌರ್ಮೆಂಟ್ 100% ಈ ಮಧುಗಿರಿಲಿ ಪ್ರೈವೇಟ್ ಡಿಗ್ರಿ ಕಾಲೇಜು ಎಲ್ಲ ಕಡಿಮೆನೇ ಆಗಿಬಿಟ್ಟಿದೆಯಲ್ಲ. ಈಗ ಮೊದಲು ಇದ್ದಂಗೆ ಇಲ್ಲ. ಇದು ಇಡೀ ನಮ್ಮ ಪಾವಗಡ, ಶಿರಾ ಈ ಕಡೆ ಎಲ್ಲದಕ್ಕೂ ಹೋಲ್ಸ್ಕೊಂಡ್ರೆ ನಮ್ಮ ಮಧುಗಿರಿ ಪ್ರಥಮ ದರ್ಜೆ ಕಾಲೇಜು ಭಾಳ ಉನ್ನತ ಸ್ಥಾನದಲ್ಲೇ ಇದೆ ನಮ್ಮ ಮಧುಗಿರಿ. ಯಾಕಂದರೆ ನಮ್ಮ ಸಹಕಾರ ಸಚಿವರು ಎನ್ ರಾಜಣ್ಣ ಸರು ಇಲ್ಲಿನ ವಿದ್ಯಾಭ್ಯಾಸಕ್ಕೆ ಅಂದರೆ ನಾನು ಡಿಗ್ರಿ ಕಾಲೇಜ್ಗೆ ಅಂತಲೇ ಹೇಳಲ್ಲ, ಒಂದು LKG ಮಕ್ಕಳಿಂದ ಹಿಡಿದು ಅವರು MBBS ಮುಗಿಸ್ಲಿ, ಇಂಜಿನಿಯರಿಂಗ್ ಮುಗಿಸ್ಲಿ, ಅಲ್ಲಿವರೆಗೂ ಅವ್ರ ಕೈಲಾದಂಥ ಪ್ರೋತ್ಸಾಹನ ಅವ್ರು ಮಾಡ್ತಾರೆ. ಯಾವುದೇ ಒಬ್ಬ ವಿದ್ಯಾರ್ಥಿಗಳು ನನಗೇನೋ ಓದೋಕ್ಕೋ ಇನ್ನೊಂದಕ್ಕೋ ಮತ್ತೊಂದು ಇಲ್ಲ ಅಂದರೆ ಅವರು 100% ಸಹಾಯ ಮಾಡ್ತಾರೆ. ಆದ್ದರಿಂದ
ಈ ಒಂದು ಪ್ರಥಮ ದರ್ಜೆ ಕಾಲೇಜು ಅವರು ಇಲ್ಲಿ MLA ಆದ ಮೇಲಿಂದ ಮೊದಲು ಹೆಂಗಿತ್ತು ಇವಾಗ ಹೆಂಗಿದೆ ಅನ್ನೋದು ಇಲ್ಲಿನ ಎಲ್ಲರಿಗೂ ತಿಳಿದಿದೆ. ಸೊ ನಾನು ಈ ಒಂದು ಕಾಲೇಜ್ಗೆ ಹಳೆ ಸ್ಟೂಡೆಂಟು, ಆದ್ದರಿಂದ ನನಗೂ ಭಾಳ ಖುಷಿ ಅನ್ನಿಸ್ತದೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಇಷ್ಟೆಲ್ಲ ಒಂದು ರುಚಿ ಸೌದಿದ್ದಕ್ಕೆ ಭಾಳ ಸಂತೋಷ ಆಯಿತು. ಎಲ್ಲರಿಗೂ ಒಳ್ಳೆಯದಾಗಿ. ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗ್ತಾ ಇದೆ, ನೀವು ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಯಾವುದು ಅಡ್ಮಿಷನ್ಸ್ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳಲ್ಲಿ ಕಮ್ಮಿ ಆಗ್ತಾ ಇದೆ, ಯಾಕಂದರೆ ಎಲ್ಲ ಪ್ರೈವೇಟ್ ಕಾಲೇಜ್ ಮರೆ ಹೋಗ್ತಾ ಇದ್ದಾರೆ. ಹಾಗಾಗಿ ನೀವು ಈ ಕಾಲೇಜ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಉತ್ತಮವಾದಂಥ ಒಂದು ಉಪನ್ಯಾಸಕರು ಇಲ್ಲಿ ಇದ್ದಾರೆ. ದಯವಿಟ್ಟು ನಾವು ದುಡ್ಡು ಕಾಸು ಖರ್ಚು ಮಾಡಿ ಪ್ರೈವೇಟ್ ಸ್ಕೂಲಲ್ಲಿ ಓದಿಸೋಂಥದ್ದು ಅದನ್ನು ಕಡಿಮೆ ಮಾಡಿ ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಆಗಿರ್ಬೋದು, ಇನ್ನಿತರ ಯಾವುದೇ ಸರ್ಕಾರಿ ಇದಾಗಿರ್ಬೋದು, ಇಲ್ಲಿ ಅವರ ಮಕ್ಕಳುಗಳನ್ನ ಸೇರಿಸಿ ಒಂದು ವಿದ್ಯಾಭ್ಯಾಸವನ್ನು ಒಂದು ಉತ್ತಮ ರೀತಿಯಲ್ಲಿ ಸಿಗೋಂಗೆ ಮಾಡಬೇಕು ಅಂತೇಳಿ ಕೇಳ್ತಾರೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮಧುಗಿರಿ, ಈ ಒಂದು ಕಾಲೇಜಿನಲ್ಲಿ ನಾವು ಕಾಮರ್ಸ್ ವಿಭಾಗದಿಂದ ಕಾಮರ್ಸ್ HODಗಳಾದಂಥ ಪಿ ಜಿ ಹೆಡ್ ಮತ್ತು ನಮ್ಮ UG ಹೆಡ್ ಅವರು ಬಂದು ನಮ್ಮನ್ನು ಕೇಳಿಕೊಂಡಾಗ ನಾವು ಈ ಆಹಾರ ಮೇಳ ಮಾಡ್ತಿದ್ದೀವಿ ಅಂತ ಕೇಳಿಕೊಂಡ್ರು. ಹಾಗಾಗಿ ನಾನು ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ನಾನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಒಪ್ಪಿಗೆ ಕೊಟ್ಟೆ. ಸೊ ಮಕ್ಕಳು ತುಂಬ ಉತ್ಸಾಹದಿಂದ ಸಂತೋಷದಿಂದ ಒಳ್ಳೆಯ ಜಾತ್ರೆ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ, ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ತುಂಬ ಉತ್ಸಾಹದಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ನಮ್ಮ ಅಧ್ಯಾಪಕರ ಪರವಾಗಿ ಮತ್ತು ವಿದ್ಯಾರ್ಥಿಗಳು ಮತ್ತು ನಮ್ಮ ಅಧ್ಯಾಪಕೇತರ ಪರವಾಗಿ ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಡಾಕ್ಟರ್ ರಂಜಿತಾ BR, ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಧುಗಿರಿಯಲ್ಲಿ ಕಾಮರ್ಸ್ ವಿಭಾಗದ HOD ಆಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ನಮ್ಮ ವಿದ್ಯಾರ್ಥಿಗಳು BCom ಮತ್ತು MCom ವಿದ್ಯಾರ್ಥಿಗಳಿಗೆ ನಾವು ತರಗತಿಯಲ್ಲಿ ಏನು ಕಲಿಸ್ಕೊಡ್ತಿದ್ದೀವಿ ಅದನ್ನು ಪ್ರಾಯೋಗಿಕವಾಗಿ ಅವರು ಅದನ್ನು ಪ್ರೆಸೆಂಟ್ ಮಾಡಲಿ ಅನ್ನೋ ಉದ್ದೇಶದಿಂದ ನಾವು ಈ ರೀತಿಯ ಪುಷ್ಕಳ ಆಹಾರ ಮೇಳವನ್ನು ಆಯೋಜಿಸಿದ್ವಿ ಡಿಪಾರ್ಟ್ಮೆಂಟ್ ವತಿಯಿಂದ. ಎಲ್ಲ ವಿದ್ಯಾರ್ಥಿಗಳಲ್ಲಿರುವಂತಹ ಸೂಕ್ತವಾದಂತಹ ಏನು ಪ್ರತಿಭೆಗಳಿದ್ದಾವೆ ಅದನ್ನು ಹೊರಹೊಮ್ಮಿಸೋದಕ್ಕೆ ಇದೊಂದು ಅವಕಾಶವನ್ನು ನಾವು ನೀಡಿದ್ವಿ. ಅದನ್ನು ನಾವು ವಿದ್ಯಾರ್ಥಿಗಳು ತುಂಬ ಸದುಪಯೋಗ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಸೇಲ್ಸ್ ಟೆಕ್ನಿಕ್ಸ್ ಇರ್ಬೋದು ಅಥವಾ ಗ್ರೂಪ್ ಲೀಡರ್ಶಿಪ್ ಟೆಕ್ನಿಕ್ಸ್ ಇರ್ಬೋದು, ಇವನ್ನೆಲ್ಲವನ್ನು ಗ್ರೂಪ್ ಲೀಡರ್ಶಿಪ್ ಇದನ್ನೆಲ್ಲ ನಾಯಕತ್ವಗಳನ್ನೆಲ್ಲ ಬೆಳೆಸ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಅದನ್ನು ತುಂಬ ಚೆನ್ನಾಗಿ ಅವರು ಉಪಯೋಗಿಸ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದವನ್ನು. ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನು ಆಹಾರ ಮೇಳದಲ್ಲಿ ಹುಡುಗರು ಮಾಡಿರುವಂತಹ ಖಾದ್ಯಗಳನ್ನು 25 ಸ್ಟಾಲ್ ಹಾಕಿದ್ವಿ. ಎಲ್ಲ ಖಾದ್ಯಗಳನ್ನು ಸೌದು ತುಂಬ ಒಳ್ಳೆಯ ಮೆಚ್ಚುಗೆ ಮಾತುಗಳನ್ನು ಆಡ್ತಿದ್ದಾರೆ. ನಮಗೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ಡಿಪಾರ್ಟ್ಮೆಂಟ್ ವತಿಯಿಂದ ಇದನ್ನು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪ್ರಾಂಶುಪಾಲರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದ ಹೇಳೋದಕ್ಕೆ ಬಯಸ್ತೀನಿ.